ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ವೀಕ್ಷಕರೇ, ಈ ನಾಡು ಕಂಡ ರಾಜಕಾರಣಿಗಳಲ್ಲಿ ಅತಿ ಹೆಚ್ಚು ದೈವ ಭಕ್ತರು ಯಾರಪ್ಪ ಅಂತಂದರೆ ನಮ್ಮ DCM DK ಶಿವಕುಮಾರ್ ಅವರಿಗೇನೆ ಆ ಸ್ಥಾನವನ್ನು ಕೊಡ್ಬೋದು. ರಾಜ್ಯದ DCM DK ಶಿವಕುಮಾರ್ ಅವರು ಹೈಕಮಾಂಡನ್ನು ಎಷ್ಟು ಎಡತಾಕ್ತಾ ಇದ್ದಾರೋ, ಹೈಕಮಾಂಡ್ ಬಳಿ ಎಷ್ಟು ಬಾರಿ ಹೋಗ್ತಾ ಇದ್ದಾರೋ ಅದಕ್ಕಿಂತ ಒಂದೆರಡು ಪಟ್ಟು ಹೆಚ್ಚೇನೆ ದೇವಸ್ಥಾನಗಳಿಗೆ ಹೋಗ್ತಾರೆ. DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಜನ ಕೈ ಬಿಡ್ಬೋದು, ಕಾರ್ಯಕರ್ತರು ಕೈ ಬಿಡ್ಬೋದು, ನಾಯಕರುಗಳು ಕೈ ಬಿಡ್ಬೋದು, ಆದರೆ ನಂಬಿರುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಕೂಗಿನ ನಡುವೆ DK ಶಿವಕುಮಾರ್ ಎಲ್ಲೇ ಹೋದ್ರೂ, ಅಂದರೆ ಯಾವುದೇ ದೇವಾಲಯಕ್ಕೆ ಹೋದ್ರೂ ಅತಿ ಹೆಚ್ಚು ಸುದ್ದಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ DK ಶಿವಕುಮಾರ್ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ರು, ಏನೇನು ಬೇಡಿಕೆ ಇಟ್ಟರು, ಎಲ್ಲೆಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ. ಬೆಳಗಾವಿ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲೇ ಒಂದು ದಿವಸ DK ಶಿವಕುಮಾರ್ ಬೆಳ್ಳಂಬೆಳಗ್ಗೆ ಕಾರವಾರ ಸಮೀಪದ ಅಂಕೋಲಕ್ಕೆ ಬರ್ತಾರೆ. ಅಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಅಂಕೋಲಾ ಬಳಿ ಇರುವಂಥ ದೇವಾಲಯ ಒಂದರಲ್ಲಿ. ಈ ಹಿಂದೆ DK ಶಿವಕುಮಾರ್ ಒಂದಿಷ್ಟು ಸಂಕಷ್ಟಗಳಲ್ಲಿ ಸಿಕ್ಕಾಕೊಂಡಿದ್ರು. ಅದು ನಿಮಗೆಲ್ಲ ಗೊತ್ತಾ ಇದೆ. ED ರೈಡು, IT ರೈಡು, ಆ ರೈಡು, ಈ ರೈಡು, ಜೈಲು ವಾಸ ಎಲ್ಲದೂ ಆಯಿತು. ಸೊ ಆ ಸಂದರ್ಭದಲ್ಲಿ ಕಾರವಾರ ಬಳಿ ಇರುವ ದೇವಾಲಯದಲ್ಲಿ ಅವರು ಒಂದು ಹರಕೆಯನ್ನು ಹೊತ್ಕೊಂಡಿದ್ರಂತೆ. ಆವಾಗ ಅವರ ಆಸೆಗಳು ಈಡೇರಿತ್ತು ಅನ್ನೋದು ಮಾಹಿತಿ, ಅಂದರೆ ಅವರ ಆಪ್ತ ವಲಯ ಹೇಳುವಂಥ ಮಾಹಿತಿ. ಮತ್ತಾಗೇನು ಕಾರವಾರ ಬಳಿಯ ದೇವಾಲಯಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಒಂದು ಅರ್ಧ ಗಂಟೆ 1 ಗಂಟೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದಾಯಿತು. ಕೇರಳದ ಬಳಿಯ ಒಂದಿಷ್ಟು ದೇವಾಲಯಗಳಿಗೂ DK ಶಿವಕುಮಾರ್ ಹೋಗಿ ಬಂದರು. ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲೂ ಕೆಲವು ಕಡೆ ದೇವಾಲಯಗಳು ಹೋಗಿ ವಿಶೇಷ ಪೂಜೆ, ಹೋಮ ಹವನ ಇದೆಲ್ಲದನ್ನು ಮಾಡಿದರು. ಹೇಳಿ ಕೇಳಿ ಅವರು ಯಾವಾಗಲೂ ಹೋಗ್ತಾ ಇದ್ದಂಥ ತಮಿಳುನಾಡಿನ ಕೆಲವು ದೇವಾಲಯಗಳಿಗೂ ಕೂಡ ಇತ್ತೀಚೆಗೆ, ಅಂದರೆ ಒಂದು 6 ತಿಂಗಳ ಬೆಳವಣಿಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ಎಲ್ಲ ದೇವಾಲಯಕ್ಕೂ ಹೋಗಿ ಬಂದರು. ಯಾವುದೇ ದೇವಾಲಯಕ್ಕೆ ಹೋದ್ರೂ, ಕನಕಪುರದ ದೇವಾಲಯ ಇರ್ಬೋದು, ಮೈಸೂರಿನ ದೇವಾಲಯ ಇರ್ಬೋದು, ಎಲ್ಲೇ ಹೋದರೂ DK ಶಿವಕುಮಾರ್ ವಿಶೇಷ ಪೂಜೆ ಸಲ್ಲಿಸಿದ್ರು, ಪತ್ನಿ ಸಮೇತ ಪೂಜೆ ಸಲ್ಲಿಸಿದ್ರು, ಕುಟುಂಬ ಸಮೇತ ಹೋಗಿದ್ರು, ದೇವಿಯಲ್ಲಿ ಕಾಣಿಕೆ ಕೇಳಿದರು. ಇಂಥದ್ದೆಲ್ಲ ಚರ್ಚೆಯನ್ನು ನೀವು ನೋಡಿಕೊಂಡೇ ಬಂದಿದ್ದೀರಿ. ಸೊ ಆದರೆ ಈ ಬಾರಿ DK ಶಿವಕುಮಾರ್ ಒಂದು ವಿಶೇಷ ದೇವಾಲಯಕ್ಕೆ ಹೋಗಿದ್ದಾರೆ. ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವಂಥ ದೇವಾಲಯಕ್ಕೆ DK ಶಿವಕುಮಾರ್ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ ಹೋಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮತ್ತು DK ಶಿವಕುಮಾರ್ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಹೇಳಲೇಬೇಕು. ಇಬ್ಬರು ರಾಜಕೀಯವಾಗಿ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅತಿ ಹೆಚ್ಚು ಅವರು ಹಿಂದಿನಿಂದನೂ ಕೂಡ ವ್ಯಾವಹಾರಿಕವಾಗಿ ಒಂದಿಷ್ಟು ಒಡನಾಟ ಇದೆ ಅವರ ನಡುವೆ. ಹಾಗಾಗಿನೇ DK ಶಿವಕುಮಾರ್ ಯಾವಾಗಲೇ ಡೆಲ್ಲಿಗೆ ಹೋದರೂ ಕೂಡ ಯಾರವ್ರ ಕೈಗೆ ಸಿಕ್ಕಿಲ್ಲ ಅಂತಂದ್ರೂ ಪ್ರಿಯಾಂಕಾ ಗಾಂಧಿ ಮಾತ್ರ ಸಿಕ್ಕೇ ಸಿಗ್ತಾರೆ. ಪ್ರಿಯಾಂಕಾ ಗಾಂಧಿ ಜೊತೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಅದು ರಾಜಕೀಯ ಚರ್ಚೆನೋ, ವೈಯಕ್ತಿಕ ಚರ್ಚೆನೋ, ಬಿಸ್ನೆಸ್ ಚರ್ಚೆನೋ, ಅದು ವಿಚಾರ ಬೇರೆ. ಪ್ರಿಯಾಂಕಾ ಗಾಂಧಿ ಯಾವಾಗಲೂ ಇವರಿಗೆ ಸಂದರ್ಶನಕ್ಕೋ ಅಥವಾ ಭೇಟಿಗೋ ಸಿಕ್ಕೇ ಸಿಗ್ತಾರೆ. ಅವ್ರ ನಡುವೆ ಅಂಥ ಒಂದು ವೈಯಕ್ತಿಕ ಬಾಂಧವ್ಯ ಇದೆ. ಅದು ವ್ಯಾವಹಾರಿಕವಾಗಿ ಅಂತ ಒಂದಿಷ್ಟು ಮಾಹಿತಿ ಇದೆ. ಈ ಬೆಂಗಳೂರಲ್ಲೂ ಕೂಡ ಈ ವಾದ್ರಾ ಕುಟುಂಬದ ಒಂದಿಷ್ಟು ಆಸ್ತಿಗಳು, ಒಂದಿಷ್ಟು ರಿಯಲ್ ಎಸ್ಟೇಟ್, ಒಂದಿಷ್ಟು ಅಪಾರ್ಟ್ಮೆಂಟ್ಗಳು, ಈ DLF ಅಪಾರ್ಟ್ಮೆಂಟ್ಗಳು ನೀವು ನೋಡಿದ್ದೀರಿ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ವ್ಯಾಪ್ತಿಯಲ್ಲಿ, ಜಿಗಣಿ OTS ಸರ್ಕಲ್ ಬಳಿ ಅಲ್ಲೊಂದಿಷ್ಟು ಒಂದು 3,000 ಮನೆಗಳಿದಾವಂತೆ. ಹಾಗೆಯೇ ವೈಟ್ಫೀಲ್ಡ್ನಲ್ಲೂ ಕೂಡ DLF ಬೃಹತ್ ಅಪಾರ್ಟ್ಮೆಂಟ್ ಜಾಲವನ್ನು ಹೊಂದಿದೆ. ಅಪಾರ್ಟ್ಮೆಂಟು ವಲಯಗಳಲ್ಲಿದ್ದಾವೆ. ಸೊ ಇದೆಲ್ಲದರ ವ್ಯವಹಾರ ಅಥವಾ ಯಾವ್ಯಾವ ವಾದ್ರಾ ಕಂಪನಿಯ ಯಾವ್ಯಾವ ವ್ಯವಹಾರಗಳಿದ್ದಾವೆ ಅದರಲ್ಲೂ ಕೂಡ DK ಶಿವಕುಮಾರ್ ಅವರ ಪಾಲುದಾರಿಕೆ ಇದೆ ಅಂತ ಜನ ಮಾತಾಡ್ತಾರೆ. ಆದರೆ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ.
ಅದರ ಹೊರತಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಒಂದು ಅತ್ಯುತ್ತಮವಾದ ಸಂಬಂಧ ಇದೆ. ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಅದು ವೈಯಕ್ತಿಕವಾಗಿ, ರಾಜಕೀಯ ಹೊರತುಪಡಿಸಿದರೂ ಕೂಡ ವೈಯಕ್ತಿಕವಾಗಿಯೂ ಕೂಡ ಉತ್ತಮ ಬಾಂಧವ್ಯ ಇದೆ ಅನ್ನೋದು ಪಕ್ಷದ ವಲಯದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಬಾರಿ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಇಬ್ಬರು ಕೂಡ ಒಟ್ಟಾಗಿ ಹೋಗಿದ್ದಾರೆ. ಕೆಂಪು ಬಣ್ಣದ ಪೋಷಾಕನ್ನು ಧರಿಸಿ ಇಬ್ಬರು ಕೂಡ ಹೋಗಿದ್ದಾರೆ. ಅವ್ರ ಜೊತೆ ಅಲ್ಲೊಬ್ಬ ಬಾಬಾ ಇದ್ದಾರೆ. ಬಾಬಾ ಅಂದರೆ ನಾಗಾ ಸಾಧುಗಳು. ಈ ಮಿಡ್ಲ್ ಈಸ್ಟ್ ಮತ್ತು ಈ ಆಗ್ನೇಯ ವಿಭಾಗದಲ್ಲಿ ಉತ್ತರ ಭಾರತದ ಕೆಲವೆಡೆ ನಾಗಾ ಸಾಧುಗಳು ಬಹಳ ಮಂದಿ ಇದ್ದಾರೆ, ನಮ್ಗೆ ಗೊತ್ತಿದೆ. ನಮ್ಮಲ್ಲಿ ನಾಗಾ ಸಾಧುಗಳನ್ನು ಜಾಸ್ತಿ ಹಚ್ಕೊಂಡವರು ಅಥವಾ ಅವ್ರ ಜೊತೆ ಒಡನಾಟ ಇರೋರು ಅಂತಂದ್ರೆ ನಮ್ಮ ರಾಜ್ಯದ ಮಾಜಿ CM BS ಯಡಿಯೂರಪ್ಪನವರು ಕೂಡ ಅವ್ರ ಮನೆಗೆ ಆವಾಗ ನಾಗಾ ಸಾಧುಗಳು ಬರ್ತಾ ಇರ್ತಾರೆ. ಏನೋ ಒಂದು ಭವಿಷ್ಯವನ್ನು ನುಡಿತಾ ಇರ್ತಾರೆ. ಏನೋ ಒಳ್ಳೆಯದಾಗುವ ಸೂಚನೆಯನ್ನು ಅಥವಾ ಕೆಟ್ಟದಾಗುವ ಸೂಚನೆಯನ್ನು ನಾಗಾ ಸಾಧುಗಳು BSY ಕುಟುಂಬಕ್ಕೂ ಕೊಡ್ತಾ ಇರ್ತಾರೆ. ಈ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೂ ಕೂಡ ನಾಗಾ ಸಾಧುಗಳ ಒಂದಿಷ್ಟು ಪರಿಚಯ, ಒಂದಿಷ್ಟು ಒಡನಾಟ ಇವೆಲ್ಲವೂ ಕೂಡ ಇದೆ. ನಾಗಾ ಸಾಧುಗಳು ಹೆಂಗಿರ್ತಾರೆ ಅಂದರೆ ನಿಮಗೆ ಗೊತ್ತೇ ಇದೆ. ಉದ್ದುದ್ದ ಜಟೆಗಳನ್ನು ಬಿಟ್ಕೊಂಡಿರ್ತಾರೆ, ಗಡ್ಡ ಉದ್ದುದ್ದ, ಅವರ ಪೋಷಾಕು ನಿಮಗೆ ಗೊತ್ತೇ ಇದೆ. ಅವರು ಊಟ ಆಹಾರ ಎಲ್ಲದೂ ಕೂಡ ಡಿಫ್ರೆಂಟ್. ಕೆಲವು ಬಾರಿ ತಿಂಗಳಗಟ್ಟಲೆ ಎಲ್ಲ ಊಟ ಮಾಡ್ದೇ ಇದ್ಬಿಡ್ತಾರೆ ನಾಗಾ ಸಾಧುಗಳು. ಅವರಿಗೊಂದು ವಿಶೇಷವಾದ ಶಕ್ತಿ ಇರುತ್ತೆ. ಈ ಕಾಲಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ಪ್ರಿಡಿಕ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಜನರಲ್ಲಿ ಅಥವಾ ನಮ್ಮಲ್ಲಿ ಇರುವಂಥ ನಂಬಿಕೆ. ಪ್ರಿಯಾಂಕಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ನಾಗಾ ಸಾಧು ಜೊತೆ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಬಾಬಾ, ಈ ಫೋಟೋದಲ್ಲಿ ಏನು ಕಾಣ್ತಾ ಇದ್ದಾರಲ್ಲ, ಈ ನಾಗಾ ಸಾಧು ಒಬ್ಬರು ಈಗ ವಿಶೇಷ ಭವಿಷ್ಯವನ್ನು ನುಡಿದಿದ್ದಾರೆ. ಹೇಳಿ ಕೇಳಿ ರಾಜ್ಯದಲ್ಲಿ ಬಹಳ ಚರ್ಚಿತ ವಿಚಾರ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇವತ್ತಾಗ್ತಾರೆ, ನಾಳೆ ಆಗ್ತಾರೆ, ನಾಡಿದ್ದಾಗ್ತಾರೆ. ಇಂಥ ಚರ್ಚೆ ನಡುವೆ ನಾಗಾ ಸಾಧು ಭವಿಷ್ಯ ಬಹಳ ವಿಶೇಷತೆಯನ್ನು ಪಡ್ಕೊಳ್ಳುತ್ತೆ. ಹೇಳಿ ಕೇಳಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಜನ ಜ್ಯೋತಿಷಿಗಳು, ಒಂದಿಷ್ಟು ಜನ ಕಾಲಜ್ಞಾನವನ್ನು ಪ್ರಿಡಿಕ್ಟ್ ಮಾಡ್ತಕ್ಕಂಥವರು ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದಿನ ಭವಿಷ್ಯವನ್ನು ನುಡಿದಿದ್ರು. ಈ ಬಾರಿ 2026ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಹೇಗಿದೆ, ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಮುಖ್ಯಮಂತ್ರಿ ಆಗಬೇಕು ಅಂದರೆ ಏನೇನು ಮಾಡಬೇಕು, ಸಂಯಮದಿಂದ ಪಡ್ಕೋಬೇಕು ಅಥವಾ ಕಾಲಿಂದ ಒದ್ದು ಕಿತ್ಕೋಬೇಕು, ಈ ರೀತಿ ಒಂದಿಷ್ಟು ನಾನಾ ಥರವಾದ ಚರ್ಚೆಗಳು ನಡೆದೇ ಇದ್ವು. ಸೊ ಈ ಬಾರಿ ನಾಗಾ ಸಾಧು ನುಡಿದಿದ್ದಾರೆ ಅಂತ ಹೇಳಲಾಗ್ತಿರುವಂಥ ಮಾಹಿತಿ ಇದು. ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಯೋಗಾವಳಿಗಳು ಇದ್ದಾವೆ ಅನ್ನುವ ಭವಿಷ್ಯವನ್ನು ಅಥವಾ ಕಾಲಜ್ಞಾನವನ್ನು ನುಡಿದಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಅಲ್ಲಿ ವಿಶೇಷ ಪೂಜೆ ಇದೆಲ್ಲದನ್ನು ಕೂಡ ಮಾಡಿದರು. ಹೋಮ ಹವನ ನೀವು ನೋಡ್ತಾ ಇದ್ರಿ. ಮಂಗಳಾರತಿ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ದೇವಿ ಮುಂದೆನೇ ಕೂತ್ಕೊಂಡಿರೋದು ಅಥವಾ ದೀಪವನ್ನು ಬೆಳಗ್ತಾ ಇರೋದು, ಪ್ರಿಯಾಂಕಾ ಗಾಂಧಿಯವರು ಕೂಡ ಅವ್ರ ಜೊತೆಗೇನೆ ಎಲ್ಲ ಸಂದರ್ಭದಲ್ಲೂ ಇರೋದು, ಇದೆಲ್ಲದೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಕಡೆ ಪಕ್ಷದ ವಲಯದಲ್ಲಿ ಪ್ರಯತ್ನ ಪಟ್ಟರೆ, ಇನ್ನೊಂದು ಕಡೆ ದೈವಬಲ ಕೂಡ ಅಷ್ಟೇ ಮುಖ್ಯ ಅಂತ ನಂಬಿರುವ ಕಾರಣಕ್ಕಾಗಿ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಹೋಗಿ ಬಂದಿದ್ದಾರೆ ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂಥ ವಿಚಾರ. ನಮ್ಮಲ್ಲಿ ಇತ್ತೀಚೆಗೆ ಈ ಕಾಮಾಖ್ಯ ದೇವಿಯ ಸನ್ನಿಧಿಗೆ ಹೋಗೋರ ಸಂಖ್ಯೆ ಕೂಡ ಭಾಳಷ್ಟಾಗಿದೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಕಳೆದ ಕೆಲವು ದಿನದ ಹಿಂದೆ ಅಥವಾ ಒಂದು ವರ್ಷನೇ ಆಯಿತು ಅನಿಸುತ್ತೆ ಬಹುಶಃ, ಕಾಮಾಖ್ಯ ದೇವಿಯ ಸನ್ನಿಧಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು. ಅವ್ರಿಗೂ ಕೂಡ ಬಹಳ ಅಪಾರವಾದ ನಂಬಿಕೆ ಇದೆ ಕಾಮಾಖ್ಯ ದೇವಿಯ ಬಗ್ಗೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಅಷ್ಟೇ, ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಅಷ್ಟೇ, ಎಲ್ರಿಗೂ ಅಪಾರವಾದ ಗಾಢವಾದ ನಂಬಿಕೆ ಇದೆ. ದರ್ಶನ್ ಅವರ ಪತ್ನಿ ಹೋಗಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯದು ಕೂಡ ಆಯಿತು. ದರ್ಶನ್ ಮೊದಲ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕಾಮಾಖ್ಯ ದೇವಿಯ ದರ್ಶನವನ್ನು ಯಾವಾಗ ಪಡೆದು ಬರ್ತಾರಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ವಿಶೇಷ ಹರಕೆಯನ್ನು ಹೊತ್ತು, ಅದಾದ ನಂತರ ಅವರು ಬೇಲ್ ಮೇಲೆ ರಿಲೀಸ್ ಕೂಡ ಆದರು ದರ್ಶನ್ ಅವರು. ಅಂದರೆ ಕಾಮಾಖ್ಯದ ದೇವಿಯ ಒಂದು ಕೃಪೆಯಿಂದನೇ ದರ್ಶನ್ ಒಂದು ಬಾರಿ ರಿಲೀಸ್ ಆದರು ಅಂತ ಕೂಡ ದರ್ಶನ್ ಕುಟುಂಬ ಅಥವಾ ವಿಜಯಲಕ್ಷ್ಮಿ ಕುಟುಂಬ ನಂಬಿದೆ. ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಅಪಾರವಾದ ಗಾಢವಾದ
ಶ್ರದ್ಧಾ ಭಕ್ತಿಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿಶೇಷ ಭಕ್ತಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ. ಇದಕ್ಕಿಂತ ಮುಖ್ಯವಾಗಿ ಈ ಬಾಬಾ ಏನಿದಾರಲ್ಲ, ಕಾಲಜ್ಞಾನಿ ಬಾಬಾ, ಸೊ ಇವರು ಪ್ರಿಯಾಂಕಾ ಗಾಂಧಿ ಬಗ್ಗೆನೂ ಕೂಡ ಒಂದು ಮಹಾ ಭವಿಷ್ಯವನ್ನು ನುಡಿದಿದ್ದಾರೆ. ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿಲ್ಲ. ಕಾಮಾಖ್ಯದ ಸನ್ನಿಧಿಯಲ್ಲಿ ಅಥವಾ ಕಾಮಾಖ್ಯ ದೇವಿಯ ಮುಂದೆ ಪ್ರಿಯಾಂಕಾ ಗಾಂಧಿಗೂ ಕೂಡ ಮಹಾಯೋಗ ಇದೆ. ಈ ಹೆಣ್ಣುಮಗಳು ದೇಶದ ಪ್ರಧಾನಿಯಾಗ್ತಾರೆ ಅನ್ನುವ ಭವಿಷ್ಯವನ್ನು ಬಾಬಾ ಅಥವಾ ನಾಗಾಸಾಧು ನುಡಿದಿದ್ದಾರೆ. ಫೋಟೋಗಳಲ್ಲೂ ಕೂಡ ಜೊತೆಗೇ ಕಾಣಿಸ್ಕೊಂಡಿದ್ದಾರೆ ಪ್ರಿಯಾಂಕಾ ಗಾಂಧಿ, ಡಿ ಕೆ ಶಿವಕುಮಾರ್ ಮತ್ತು ನಾಗಾಸಾಧು, ಇನ್ನೊಬ್ಬರು ಯಾರೋ ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅಲ್ಲಿದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರಿಗಾಗಲಿ ಪ್ರಿಯಾಂಕಾ ಗಾಂಧಿಗಾಗಲಿ ಕಾಮಾಖ್ಯ ದೇವಿಯ ಮೇಲೆ ಅಪಾರವಾದ ನಂಬಿಕೆ ಇದೆ. ಇನ್ನೊಂದು ವಿಚಾರವನ್ನು ಕೂಡ ನಾನು ನಿಮ್ಗೆ ಹೇಳಬೇಕು. ಕೇಳಿ ಡಿ ಕೆ ಶಿವಕುಮಾರ್ ಈ ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ಉಸ್ತುವಾರಿ ಕೂಡ ಹೌದು. ಅದರ ಜವಾಬ್ದಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವಹಿಸಿದ್ದಾರೆ ಪಕ್ಷದ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಹೈಕಮಾಂಡ್. ಸೊ ಡಿ ಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಹೋಗಲೇಬೇಕು ಅನ್ನುವ ನಿರ್ಧಾರದಿಂದ ಹೋಗಿದ್ರು ಅಥವಾ ಅಸ್ಸಾಂಗೆ ರಾಜ್ಯ ವೀಕ್ಷಕರಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಸಿಟ್ ಮಾಡಿ ಬರೋಣ ಅಂತ ಹೋದರು, ಅದೇನೇ ಇರಲಿ, ಬೇರೆ ವಿಚಾರ, ವೈಯಕ್ತಿಕ ವಿಚಾರ. ಆ ಸಂದರ್ಭದಲ್ಲಿ ಹೋಗಿದ್ರು ಕೂಡ ಅಥವಾ ಅಲ್ಲಿ ಹೋದಾಗಲೇ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಕೂಡ ಅದು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವ್ರವ್ರು ಹೋಗಿರ್ತಾರೆ, ಅದು ಬೇರೆ. ಆದರೆ ಬಹಳ ಶ್ರದ್ಧೆಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್. ಈ ಸಂದರ್ಭದಲ್ಲಾದರೂ ಕೊನೆ ಅಸ್ತ್ರ ಅನ್ನುವಂತೆ ಹೈಕಮಾಂಡ್ ಮುಂದೆ ಬೇಡಿಕೆಗಳನ್ನು ಕೂಡ ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿಗೂ ಕೂಡ ಕೊನೆ ಬಾರಿ ಮೊನ್ನೆ ಭೇಟಿಯಾಗಿ, ಇಷ್ಟು ದಿನ ಭೇಟಿಗೆ ಸಿಕ್ಕಿರಲಿಲ್ಲ ರಾಹುಲ್ ಗಾಂಧಿ ಅವರು, ಭೇಟಿಯಾಗಿ ತಮ್ಮ ಅಹವಾಲನ್ನು ಮುಂದಿಟ್ಟಿದ್ದಾರೆ. ಈಗಲಾದರೂ ನನ್ನ ಸಿ ಎಮ್ ಆಗಿ ಮಾಡಿ, ಇನ್ನು ಎಷ್ಟು ದಿನ ಅಂತ ಕಾಯಬೇಕು, ನನಗೂ ಒಂದು ತಾಳ್ಮೆ ಇರುತ್ತಲ್ವಾ ಅನ್ನೋ ಬೇಡಿಕೆಯನ್ನು ರಾಹುಲ್ ಗಾಂಧಿ ಮುಂದೆನೂ ಇಟ್ಟಿದ್ದಾರೆ. ಸಹಜವಾಗಿ ಹೋದಲ್ಲೆಲ್ಲ ದೈವ ಭಕ್ತರಾಗಿರುವ ಕಾರಣಕ್ಕೆ ಸಹಜವಾಗಿ ದೇವಿಯ ಮೇಲೆ ನಂಬಿಕೆ ಇಟ್ಟು ಬೇಡಿಕೆಯನ್ನು ಸಲ್ಲಿಸಿರ್ತಾರೆ ಅನ್ನೋದು ಒಂದು ಸಹಜ ವಾಡಿಕೆಯಲ್ಲೂ ಕೂಡ ಗೊತ್ತಾಗುತ್ತದೆ. ಸೊ ಇನ್ನು ದೇವ್ರ ಮುಂದೆನೇ ನಮ್ಮ ಬೇಡಿಕೆಯನ್ನು ಹೇಳ್ಕೊಂಡಿಲ್ಲ ಅಂದರೆ ಇನ್ಯಾರ ಮುಂದೆ ಹೇಳ್ಕೊಳ್ಳೋದು ಸಾಧ್ಯ? ಹಾಗಾಗಿ ಕಾಮಾಖ್ಯ ತಾಯಿಯ ಮುಂದೆನೂ ಡಿ ಕೆ ಶಿವಕುಮಾರ್ ಬೇಡಿಕೆ ಇಟ್ಟಿದ್ದಾರೆ. ಈ ರಾಜ್ಯದ ಸಿ ಎಂ ಆಗಿ ಅಧಿಕಾರ ವಹಿಸಿಕೊಳ್ಳುವಂತೆ ದೈವಿ ಕೃಪೆ ಕೂಡ ಇರಲಿ ಅನ್ನೋ ನಿಟ್ಟಿನಲ್ಲಿ ಕಾಮಾಖ್ಯ ತಾಯಿಯ ಮುಂದೆ ಕೂಡ ಡಿ ಕೆ ಶಿವಕುಮಾರ್ ಅಡ್ಡಬಿದ್ದು ಬಂದಿದ್ದಾರೆ. ಕಾಲಜ್ಞಾನಿಯ ಭವಿಷ್ಯ ಅಥವಾ ನಾಗಸಾಧುವ ಭವಿಷ್ಯ ಎಷ್ಟರ ಮಟ್ಟಿಗೆ ಸತ್ಯ ಆಗತ್ತೆ ಸುಳ್ಳಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಏಕೆಂದರೆ ಮುಂದಿನ ಕಾಲ ಅದಕ್ಕೆ ಉತ್ತರ ಕೊಡಬೇಕು. ಕಾಮಾಖ್ಯ ತಾಯಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿಯಾದರೂ ಆಶೀರ್ವಾದ ಮಾಡ್ತಾಳ ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅಥವಾ ಅವರ ಒಡನಾಡಿಗಳು ಎಲ್ಲರೂ ಕೂಡ ಆಸೆಗಂಗಳಿಂದ ನೋಡ್ತಾ ಇದ್ದಾರೆ. ಇದಿಷ್ಟು ನನಗೆ ತಿಳಿದಿರುವಂತಹ ಮಾಹಿತಿ. ಈ ಬಗ್ಗೆ ವೀಕ್ಷಕರೇ ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.